ತಾಳ್ಮೆಯಿಂದ ಭಾಳ ಜಾಣ್ಮೆಯಿಂದ ಇದು ಮತ್ತೊಂದು ತನಿಖೆ ಆಗುವಂಗೆ SIT ಅಂತಂದು ಇಟ್ಬಿಟ್ಟಿರಲಿಲ್ಲ. ಹೆಣಗಳನ್ನ ಹುಡುಕ್ಲಿಕ್ಕೆ ಹಚ್ಚಿದ್ರು. ಮಾಡಿದ ನಂತರ ಗೊತ್ತದ 15 ಸ್ಪಾಟ್ಗಳಲ್ಲಿ ಒಂದು ಕಡೆ 2 ಕಡೆ ಸಿಕ್ಕು. ಅದರಿಂದ ಮತ್ತೆ ಅವ್ರನ್ನ ಸಂಶಯ ಬಂದು ಚೆನ್ನೈನ ಹಿಂದಕ್ಕೆ ಸರಿಸಿದಾಗ ಜೈಲಿಗೆ ಹಾಕಿದಾಗ ಆಗ ಬಂದು ನೋಡ್ರಿ ರಿಯಲ್ ಗೇಮ್ ಅಲ್ಲಿ ಶುರುವಾಗಿದ್ದು. ವಿಠಲ್ ಗೌಡ ಇದ್ದಂಥವ್ರು ಬಂದು ಇವತ್ತೆಲ್ಲ ಏನಪ್ಪ ಈ ಬುರುಡೆಗಳನ್ನು ಅಸ್ಥಿಪಂಜರಗಳನ್ನು ತೋರಿಸ್ತಾ ಇದ್ದಾರೆ. ಅದು ಮ್ಯಾಲದಿನ ಅಡ್ಡಿಲ್ಲಲ್ಲೇ ಈ ಬಂಗಲೆ ಗುಡ್ಡದ ಮೇಲೆ. ಅದು ಬಂಗಲೆ ಗುಡ್ಡನಿಗಿಂತಲೂ ಢೋಗಿಗಳ ಗುಡ್ಡ ಅನ್ಬೋದೇನೋ ಆ ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ ಇವತ್ತು. ಹೀಗಾಗಿ ಇವತ್ತು ಮತ್ತೊಂದು ಹೊಸ ಆ ಒಂದು ಅಂತರಕ್ಕೆ ಬಂದಾಗ ಅಲ್ಲಿ ನಾನು ಸುಳ್ಳು ಹೇಳಿದ್ದೀನಿ ಅಂತೇಳಿ ಒಂದು ವಾತಾವರಣದ ಭಯದಿಂದ ಅಥವಾ ಮತ್ತೊಂದು ಭಯದಿಂದ ಅದರಲ್ಲೂ ಈಗ ನಾವು ನೋಡಿದ್ದೀವಿ. ಅದರೆಲ್ಲ ಮಂಜುನಾಥ್ ಗೌಡ ಅನ್ನುತ್ತಿರುವಂಥ ಒಬ್ಬ ಏನೋ CPI ಇದ್ದಂಥವ್ರು ಯಾವ ರೀತಿ ಬೆದರಿಸಿದ್ರು, ಚೆನ್ನೈನ ಒಳಗೆ ಹೋಗಿ ಅವ್ನ ಮನಸ್ಸು ಪರಿವರ್ತನೆ ಮಾಡೋದಕ್ಕೆ ಹೇಗೆ ಮಾಡಿದ್ರು ಅಂತ ಹೇಳಿದ್ರು. ನಾವು ಈಗಾಗಲೇ ಅದು ರಿಪೋರ್ಟ್ ಮಾಡಿದ್ದೀವಿ ನಾವು ಅದನ್ನು. ಅಲ್ಲಿ ಎಲ್ಲ ಯೂಟ್ಯೂಬರ್ಸು ಮತ್ತು ಮೇನ್ ನ್ಯೂಸ್ ಇದ್ದಂಥವ್ರು ಅವರು ರಿಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಅದನ್ನು ಡೈವರ್ಟ್ ಮಾಡಬಾರ್ದು ಕೇಸ್ ಅಂತ ತಿಳ್ಕೊಂಡು ಮತ್ತು ಉಲ್ಟಾ ಹೊಡಿಬಾರ್ದು ನಮ್ಮ ಚೆನ್ನಯ್ಯ. ಯಾಕಂದ್ರೆ ಪಾಪ ಒಂದು ಕೆಳ ಸ್ತರದಲ್ಲಿ ಬೆಳೆದಂಥ ಭಯದಿಂದ ಮತ್ತು ಉಲ್ಟಾ ಹೊಡಿಬೋದು ಅಂತ ತಿಳ್ಕೊಂಡು ಮೊದಲಿಗೆ ಅವ್ರು ಶೂಟ್ ಮಾಡ್ಕೊಂಡ್ಕೊಂಡಿದ್ರು. ಇವ್ರು ಏನು ಮಾತಾಡಿದ್ದ ಅವ ಏನು ಹೇಳ್ತಾನಂತೆ ಅವು ಏನು ಕಲಿಸಿದ್ದು ಅಲ್ಲ ಅಂತ ಈಗ 2 ವೀಡಿಯೋಗಳು ಬಿಡುಗಡೆ ಆಗಿದ್ದಾವೆ. ಅವೆರಡು ವೀಡಿಯೋಗಳು ನೋಡಿದ್ರೆ ಗೊತ್ತಾಗಿ ಆಗ್ತದೆ. ಹೌದು ಮಾತಾಡಿದಿಲ್ಲ ಸತ್ತಿತ್ತು, ಅಲ್ಲಿ ಹೇಳಿದ್ರೆ ಸತ್ತಿತ್ತು. ಆದರೆ ಅದಕ್ಕೆ ಅಲ್ಲಿ ಢೋಗಿ ಅಂತೀವಿ ನಾವು ಅಥವಾ ಬುರುಡೆಗಳು ಅಂತೀವಿ, ಅದು ಅಸ್ಥಿಪಂಜರ. ಅವ್ರು ಹೇಳಿದ ಮಟ್ಟದ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ ಒತ್ತಡಕ್ಕೆ ಮನದ ಸುಳ್ಳು ಹೇಳಿದ ಅಂತ ಇವರು ವಾದ ಮಾಡ್ತಾ ಇದ್ದಾರೆ. ಮತ್ತೆ ತನಿಖೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಇಲ್ಲ ಅದನ್ನು ತನಿಖೆ ಒಂದು ಮಾತಿಲ್ಲ ಇನ್ನೊಂದು ಗಮನಿಸ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಡೆದದ್ದು ಅವನಿಂದ ಏನು ಬಂತು ಸುಳ್ಳು ಸ್ಟೇಟ್ಮೆಂಟು ಬಂದ ತಕ್ಷಣ ಹೆಗಡೆ ಪರ ಇದ್ದಂಥ ಎಲ್ಲ ಜನ BJP ಇರ್ಬೋದು ಮತ್ತೊಂದು ಇರ್ಬೋದು, ಈವನ್ ಕಾಂಗ್ರೆಸ್ನ DK ಶಿವಕುಮಾರ್ ಅವರು ಸಹಿತ ಇದು ಷಡ್ಯಂತ್ರ ಶುರು ಮಾಡಿದ ತಕ್ಷಣ ಇದನ್ನು ಮುಚ್ಚಿ ಹಾಕ್ತಾರೆ. ಮತ್ತೆ ತನಿಖೆ ಮಾಡೋದು ಅಂತ ತಿಳ್ಕೊಂಡು ಇವರಿದ್ದಂಥವ್ರು ಈಗ ಅವ್ರು ಹಿಂದೆ ಮಾತಾಡಿದ್ದ ಚೆನ್ನೈ ಹಿಂದೆ ಮಾತಾಡಿದಂಥ ಎಲ್ಲ ವೀಡಿಯೋಗಳು ಬಿಡ್ತಾ ಇದ್ದಿರೋದು. ಇವತ್ತು ಯಾವ ಕೂಡ ರಾಂಪೇಜ್ ಇರ್ಬೋದು ಮತ್ತೊಬ್ಬರು ಇರ್ಬೋದು, ಅವ್ರು ಇವತ್ತು ಏನು ಅವ್ರು ನಡೆದಿತ್ತು ಅವತ್ತು. ಮತ್ತು ತಿಮ್ರೋಡಿ ತಮ್ಮ ಮನೆಯಲ್ಲಿ ಅವ್ರ ಜೊತೆ ಮಾತಾಡಿದ್ದು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ಟ್ವಿಸ್ಟ್ ಇರೋದ ಪೂರ್ತಿಯಾಗಿ ಹೆಗ್ಡೆ ಅವರ ಒಂದು ಬುಡುಕನ ಹೋಗುವಂಥ, ಅವ್ರ ಕಾಲ ಬದಿಗೆ ಹೋಗುವಂಥ, ಅವ್ರ ಪೀಠದ ಕಡೆನೇ ಹೋಗುವಂಥ ಸಾಧ್ಯತೆ ಇದ್ದಾಗ ಈಗ ಹೊಸದಾಗಿ ಮತ್ತೊಂದು ಜನಪರ ವೇದಿಕೆ ಅಂತ ತಿಳ್ಕೊಂಡು ಕೋಲಾರ